ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ 9ನೇ ತರಗತಿ ಸಿರಿಗನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ 2024-25-26 ಕೋರ್ಸ ಈ ಪಠ್ಯಪುಸ್ತಕವನ್ನು ನೀಡಲಾಗಿದೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿದ್ಯಾರ್ಥಿನಿಯರೇ, ಈ ವಿಡಿಯೋದಲ್ಲಿ ಪೂರಕ ಪಾಠ 2 ಚೆನ್ನಭೈರಾದೇವಿ ನಾಟಕ. ಇದನ್ನು ಬರೆದಂತಹ ಲೇಖಕರು ಗಜಾನನ ಶರ್ಮ. ಇವರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಾಟಕವನ್ನು ಪ್ರಾರಂಭಿಸುವುದಕ್ಕಿಂತ ಮುನ್ನ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ. ಕೃತಿಕಾರರ ಪರಿಚಯ ನೋಡಿ. ಇವರೇ ಗಜಾನನ ಶರ್ಮರವರು. ಡಾಕ್ಟರ್ ಗಜಾನನ ಶರ್ಮ 1954, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು. ನಟ, ನಿರ್ದೇಶಕ ಮತ್ತು ನಾಟಕಕಾರರಾದ ಗಜಾನನ ಶರ್ಮರು ಗೊಂಜಿ ರಾವಣ, ಜುಗ್ಗಪ್ಪಯ್ಯನ ತಿಪ್ಪರಲಾಗ ಮುಂತಾದ ಮಕ್ಕಳ ನಾಟಕಗಳನ್ನು ಬರೆದಿದ್ದಾರೆ. ಬೆಳ್ಳಿ ಬೆಳಕಿನ ಹಿಂದೆ, ದ್ವಂದ್ವ, ದ್ವಾಪರ, ಕನ್ನಂಬಾಡಿಯ ಕಟ್ಟದಿದ್ದರೆ ಮುಂತಾದ ದೊಡ್ಡವರ ನಾಟಕಗಳನ್ನೂ ರಚಿಸಿದ್ದಾರೆ. ಗರ್ತಿಕೆರೆ ರಾಘಣ್ಣನವರ ಜೀವನ ಕಥನ, ಕಾಡು ಕಣಿವೆಯ ಹಾಡು ಹಕ್ಕಿ, ಗರ್ತಿಕೆರೆ ರಾಘಣ್ಣ ಕೃತಿಗೆ ಇವರು ಸಾಹಿತ್ಯ ಅಕಾಡೆಮಿ ಬಹುಮಾನ ಪಡೆದಿದ್ದಾರೆ. ಪುನರ್ವಸು ಮತ್ತು ರಾಣಿ ಚೆನ್ನಭೈರಾದೇವಿ ಇವರ ಕಾದಂಬರಿಗಳು. ಚೆನ್ನಭೈರಾದೇವಿ ಕಾದಂಬರಿಯನ್ನು ಆಧರಿಸಿ ಇದೇ ಹೆಸರಿನಲ್ಲಿ ಮಕ್ಕಳ ನಾಟಕವನ್ನು ರಚಿಸಿದ್ದಾರೆ. ಇವರು ತಮ್ಮ ರಂಗಭೂಮಿಯ ಸೇವೆಗಾಗಿ ನಾಟಕ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇದಿಷ್ಟು ಕೃತಿಕಾರರ ಪರಿಚಯವಾಗಿದೆ. ಮಕ್ಕಳ ಚೆನ್ನಭೈರಾದೇವಿ ನಾಟಕದ ಪ್ರವೇಶವನ್ನು ತಿಳಿದುಕೊಳ್ಳೋಣ. ಕರ್ನಾಟಕ ಮಾತ್ರವಲ್ಲ, ಭಾರತ ಕಂಡ ಅಪ್ರತಿಮ ರಾಣಿ ಈ ಚೆನ್ನಭೈರಾದೇವಿ. ಕರ್ನಾಟಕ ರಾಜ್ಯವಲ್ಲ, ಭಾರತ ದೇಶವು ಕಂಡ ಪ್ರತಿಭಾವಂತ ಮಹಾರಾಣಿಯಾಗಿದ್ದಾರೆ ಚೆನ್ನಭೈರಾದೇವಿ. ಸುಮಾರು 54 ವರ್ಷಗಳ ಕಾಲ ಕರ್ನಾಟಕದ ಮಲೆನಾಡು ಕರಾವಳಿ ಪ್ರಾಂತ್ಯವನ್ನು ಆಳಿದ ಈಕೆ ಕರಿಮೆಣಸಿನ ರಾಣಿ ಎನ್ನುವ ಬಿರುದು ಇತ್ತು. ಈ ರಾಣಿಯ ಕಾಲದಲ್ಲಿ ಯುರೋಪಿನ ದೇಶಗಳಿಗೆ ಅಂದರೆ ಪೋರ್ಚುಗಲ್, ಫ್ರಾನ್ಸ್, ಇಂಗ್ಲೆಂಡ್, ಹಾಲೆಂಡ್ ಹೀಗೆ ಕಾಳು ಮೆಣಸು ನೀವೆಲ್ಲ ನೋಡಿದಿರಲ್ಲ. ದಾಲ್ಚಿನ್ನಿ, ಚಕ್ಕೆ, ಶುಂಠಿ ಮುಂತಾದ ಸಂಬಾರ ಪದಾರ್ಥಗಳನ್ನು ರಫ್ತು ಮಾಡಲಾಗ್ತಿತ್ತು. ಕೆಳದಿ ಅರಸರು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಳ್ತಿದ್ರು. ಬಿಜಾಪುರದ ಸುಲ್ತಾನರ ನಡುವಿನ ಯುದ್ಧಗಳನ್ನು ಕೂಡ ಚಾಣಾಕ್ಷತೆಯಿಂದ ನಿರ್ವಹಿಸಿದ ಈಕೆಯನ್ನು ಪೋರ್ಚುಗೀಸರು ರೈನಾ ದೆ ಪಿಮೆಂಟಾ ಎಂದು ಕರೆಯುತ್ತಿದ್ದರು. ಮೇಲಿಂದ ಮೇಲೆ ತನ್ನ ಸಾಮ್ರಾಜ್ಯದ ಮೇಲೆ ದಾಳಿಗಳು ಆಗುತ್ತಿದ್ದರೂ ಅದನ್ನು ಸಮರ್ಥವಾಗಿ 5 ದಶಕಗಳ ಕಾಲ ಎದುರಿಸಿ ನಿಂತ ದಿಟ್ಟ ರಾಣಿ ಚೆನ್ನಭೈರಾದೇವಿ. ನೋಡಿ ಪ್ರಿಯ ಸ್ನೇಹಿತರೆ ಹಾಗೂ ಮಕ್ಕಳೇ, ಯುರೋಪಿಯನ್ನರನ್ನ ಕೆಚ್ಚದೆಯಿಂದ ಓಡಿಸಿದಂಥ ಮಹಾರಾಣಿಯರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಚೆನ್ನಭೈರಾದೇವಿ, ರಾಣಿ ಹೆಬ್ಬಕ್ಕ ಮುಂತಾದ ವೀರವನಿತೆಯರು ನಮ್ಮ ಕನ್ನಡ ನಾಡಿನಲ್ಲಿ ಆಗಿ ಹೋಗಿದ್ದಾರೆ. ಈಗ ದೃಶ್ಯಕ್ಕೆ ಬರೋಣ. ನಾನು ನಾಟಕವನ್ನು ದೃಶ್ಯ 1 ಇಲ್ಲಿ ಪಾತ್ರಧಾರಿಗಳನ್ನು ತಿಳ್ಕೊಳ್ಳೋಣ. ದೃಶ್ಯ 1 ನಾಟಕದ ದೃಶ್ಯಾವಳಿಗಳನ್ನು. ಮೊದಲನೇ ದೃಶ್ಯ, ಇಲ್ಲಿ ಏನೇನು ಪಾತ್ರಧಾರಿಗಳು ಬರ್ತಾರೆ ಅನ್ನೋದನ್ನು ಸಹ ಹೇಳ್ತೀನಿ. ಗೇರುಸೊಪ್ಪೆ ರಾಜ್ಯಸಭೆ. ಗೇರುಸೊಪ್ಪೆ ಅನ್ನೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದೆ. ಅಲ್ಲಿ ರಾಜ್ಯಸಭೆ ನಡೀತಾ ಇದೆ. ಮಹಾಮಂತ್ರಿ ವರ್ಧಮಾನ ಸಿದ್ಧಾಂತಿಗಳು. ಹಿಂದೆ ರಾಣಿ ರಾಜರ ಕಾಲದಲ್ಲಿ ಮಹಾಮಂತ್ರಿಗಳು ಇರ್ತಿದ್ರು, ದೊಡ್ಡ ಮಂತ್ರಿಗಳು. ಅವರು ಇಲ್ಲಿ ವರ್ಧಮಾನ ಸಿದ್ಧಾಂತಿಗಳು. ಈಗಿನ ಕಾಲದಲ್ಲೂ ಸಹ ನಮ್ಮಿಂದ ಆಯ್ಕೆಯಾದ ಶಾಸಕರು ನಂತರ ಮಂತ್ರಿ ಆಗೋದನ್ನ ನಾವು ಕಾಣ್ಬೋದಾಗಿದೆ. ಮಹಾಮಂತ್ರಿ ಇಲ್ಲಿ ವರ್ಧಮಾನ ಸಿದ್ಧಾಂತಿಗಳಿದ್ದಾರೆ. ರಾಜಗುರು ಭಟ್ಟಾಕಳಂಕರು. ಅಂದಿನ ಕಾಲದಲ್ಲಿ ಎಲ್ಲ ರಾಜ ರಾಣಿಯರು ತಮ್ಮ ಆಸ್ಥಾನದಲ್ಲಿ ರಾಜಗುರುಗಳನ್ನು ನೇಮಿಸ್ಕೊತಾ ಇದ್ರು. ಅದೇ ರೀತಿ ಇಲ್ಲಿ ರಾಜಗುರು ಭಟ್ಟಾಕಳಂಕರು ಇದ್ರು ಚೆನ್ನಭೈರಾದೇವಿಯ ಸಾಮ್ರಾಜ್ಯದಲ್ಲಿ. ದಂಡನಾಯಕ ಭೈರವ ನಾಯಕ. ದಂಡನಾಯಕ ಅಂದರೆ ಸೈನ್ಯದ ಮುಖ್ಯಸ್ಥ, ಕಮಾಂಡರ್, ದಳಪತಿ ಅಂತೀವಲ್ಲ ಅವನು. ಭೈರವ ನಾಯಕ ಇಲ್ಲಿದ್ದಾನೆ. ಹೊನ್ನಾವರದ ಕೊತವಾಲ ಕಂಠಪ್ಪ ನಾಯಕ. ಹೊನ್ನಾವರ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದೆ. ಕುಮಟಾ ಹತ್ರ ಇರುತ್ತೆ, ನಾವು ನೋಡ್ಬೋದಾಗಿದೆ. ಕೊತವಾಲ ಅಂದರೆ ಪೊಲೀಸ್ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥವನು ಆಗಿನ ಕಾಲದಲ್ಲಿ ಆಗಿದ್ದ. ಅವನು ಯಾರಪ್ಪ ಅಂದರೆ ಕಂಠಪ್ಪ ನಾಯಕ ಇದ್ದ. ಕಾರಬಾರಿ ಸತ್ರಾಜಿತ ಶೆಣೈ ಉಪಸ್ಥಿತರಿದ್ದಾರೆ. ಇಲ್ಲಿ ಕಾರಬಾರಿ ಅಂದರೆ ಆಡಳಿತಾತ್ಮಕ ವ್ಯವಹಾರಗಳನ್ನು ನೋಡಿಕೊಳ್ಳುವಂತಹ ಅವನು. ಅಂದರೆ ಆಗಿನ ಕಾಲದಲ್ಲಿ ರಾಜ್ಯದ ಆಡಳಿತದ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ದಂಥವನು ಸತ್ರಾಜಿತ ಶೆಣೈ ಉಪಸ್ಥಿತರಿದ್ದಾರೆ ಅಂದರೆ ಅಲ್ಲಿದ್ದಾನೆ. ಸ್ತುತಿ ಪಾಠಕರು ರಾಣಿಯ ಪ್ರವೇಶವನ್ನು ಉದ್ಘೋಷಿಸುತ್ತಿದ್ದಾರೆ. ಇಲ್ಲಿ ಸ್ತುತಿ ಪಾಠಕರು. ಸ್ತುತಿ ಅಂದರೆ ಹೊಗಳುವವನು, ಪಾಠಕರು ಅಂದರೆ ಪಠಿಸುವವನು ಅಂತ. ಇಲ್ಲಿ ರಾಣಿಯನ್ನು ಹೊಗಳುವಂಥವರು ಸಹ ಇದ್ದಾರೆ. ಅಂದಿನ ಕಾಲದಲ್ಲಿ ರಾಜನು ರಾಜ್ಯಸಭೆಗೆ ಬರುವಾಗ ಅವನನ್ನು ಹೊಗಳುವಂಥವ್ರನ್ನ ನಾವು ಅನೇಕ ಪಿಕ್ಚರ್ಗಳನ್ನು ನೀವು ನೋಡಿದಿರ, ಸನ್ನಿವೇಶಗಳಲ್ಲಿ ಆಲಿಸಿದಿರ. ಇಲ್ಲಿ ರಾಣಿ ಪ್ರವೇಶವನ್ನು ಉದ್ಘೋಷಿಸುತ್ತಾರೆ ಅಂದರೆ ರಾಣಿ ಚೆನ್ನಭೈರಾದೇವಿ ರಾಜ್ಯಸಭೆಗೆ ಬರ್ತಾ ಇದ್ದಾಳೆ. ಆಗ ಸ್ತುತಿ ಪಾಠಕರು ರಾಣಿ ಮಹಾರಾಣಿ ಚೆನ್ನಭೈರಾದೇವಿಗೆ ಜಯವಾಗಲಿ, ಒಳ್ಳೆಯದಾಗಲಿ, ಬಹುಪರಾಕ್ 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 ಅಂತ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ನಾನು ನಾಟಕದ ಪಾತ್ರಧಾರಿಗಳನ್ನು ಪರಿಚಯಿಸುತ್ತಾ ಅದರ ಅರ್ಥವನ್ನು
ಹಾಗೆಯೇ ಸಹ ಹೇಳ್ಕೊಂಡು ಹೋಗ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ಸ್ತುತಿ ಪಾಠಕ. ಗೇರುಸೊಪ್ಪೆ ಮತ್ತು ಆಡುವಳ್ಳಿ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ ಐವ, ಕೊಂಕಣ, ತುಳು ರಾಜ್ಯಗಳ ಒಡತಿ ಚೆನ್ನಭೈರಾದೇವಿ ಅಮ್ಮನವರು ಆಗಮಿಸುತ್ತಿದ್ದಾರೆ. ಸ್ತುತಿ ಪಾಠಕ ಹೇಳ್ತಾ ಇದ್ದಾನೆ. ಸ್ತುತಿ ಪಾಠಕ ಅಂದ್ರೆ ಪ್ರಾರಂಭ ಆಗ್ತದೆ ನಾಟಕ. ಗೇರುಸೊಪ್ಪೆ ಮತ್ತು ಹಾಡುವಳ್ಳಿ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ ಐವ, ಕೊಂಕಣ, ತುಳು ರಾಜ್ಯಗಳ ಒಡತಿ ಚೆನ್ನಭೈರಾದೇವಿ ಅಮ್ಮನವರು ಆಗಮಿಸುತ್ತಿದ್ದಾರೆ ಅಂತ ಸ್ತುತಿಯನ್ನ ಮಾಡ್ತಾ ಇದ್ದಾನೆ, ಹೊಗಳ್ತಾ ಇದ್ದಾನೆ. ಸಭೆಯಲ್ಲಿ ಇರುವವರು ಎದ್ದು ನಿಲ್ಲುತ್ತಾರೆ. ಇದರರ್ಥ ಗೇರುಸೊಪ್ಪೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದೆ, ಮತ್ತು ಆಡುವಳ್ಳಿ ಜೋಡಿ ಸಾಮ್ರಾಜ್ಯಗಳು. ಈ ಗೇರುಸೊಪ್ಪೆ ಮತ್ತು ಆಡುವಳ್ಳಿ 2 ಸಾಮ್ರಾಜ್ಯಗಳ ಪಟ್ಟದ ರಾಣಿಯಾಗಿದ್ಲು ಚೆನ್ನಭೈರಾದೇವಿ. ಐವ, ಕೊಂಕಣ, ತುಳು ರಾಜ್ಯಗಳ ಒಡತಿ. ಐವ, ಕೊಂಕಣ. ಕೊಂಕಣ ಅಂದರೆ ಮಂಗಳೂರಿಂದ ಗೋವಾ ಕಡೆ ಆ ಭಾಗವನ್ನು ಕೊಂಕಣ ಭಾಗ ಅಂತ ಕರಿತೀವಿ. ತುಳು ಅಂದರೆ ತುಳುವ ರಾಜ್ಯ ಆಗಿತ್ತು. ಯಾವುದಪ್ಪ ಅಂದರೆ ದಕ್ಷಿಣ ಕನ್ನಡ, ಉಡುಪಿ ತುಳುವ ರಾಜ್ಯ ಅಂತ ಕರಿತೀರು. ಒಡತಿ ಅಂದರೆ ಅಧಿಕಾರಿಣಿ, ಯಜಮಾಂತಿ ಚೆನ್ನಭೈರಾದೇವಿ ಅಮ್ಮನವರು ಆಗಮಿಸುತ್ತಿದ್ದಾರೆ, ಬರ್ತಾ ಇದ್ದಾರೆ. ಯಾರಪ್ಪ ಅಂದರೆ ಚೆನ್ನಭೈರಾದೇವಿ ರಾಜನ ಸಭೆಗೆ. ಸಭೆಯಲ್ಲಿರೋರು ಎದ್ದು ನಿಲ್ಲೋರು. ರಾಣಿ ಬರ್ತಿದ್ದಂಗೆ ರಾಣಿಗೆ ಗೌರವವನ್ನು ಸೂಚಿಸುವುದಕ್ಕೆ ಎಲ್ಲರೂ ಸಹ ಎದ್ದು ನಿಂತ್ಕೊಳ್ತಾರೆ. ಸ್ತುತಿ ಪಾಠಕ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಮಹಾರಾಣಿ ಚೆನ್ನಭೈರಾದೇವಿ ಪ್ರವೇಶಿಸಿ ರಾಜಗುರುಗಳಿಗೂ ಸಿಂಹಾಸನಕ್ಕೂ ನಿಂತಲ್ಲೇ ಬಾಗಿ ಕೈ ಮುಗಿದು ಸಿಂಹಾಸವನ್ನೇರಿ ಕುಳಿತುಕೊಳ್ಳುತ್ತಾಳೆ. ನೋಡಿ ಎಂಥ ಉತ್ತಮವಾದ ಮಹಿಳೆಯವರು. ರಾಣಿ ಚೆನ್ನಭೈರಾದೇವಿ ಮಹಾರಾಣಿ ಆದರೂ ಸಹ ಚೆನ್ನಭೈರಾದೇವಿ ರಾಜ್ಯಸಭೆಗೆ ಆಗಮಿಸ್ತಾ ಇದ್ದಾಳೆ. ಅಲ್ಲಿ ರಾಜಗುರುಗಳಿದ್ದಂತಹ ಭಟ್ಟಾಕಳಂಕರು ಹಾಗೂ ಸಿಂಹಾಸನಕ್ಕೆ ನಿಂತಲೇ ಬಾಗ್ತಾ ಇದ್ದಾಳೆ, ನಮಸ್ಕಾರ ಮಾಡ್ತಾ ಇದ್ದಾಳೆ, ಕೈ ಮುಗಿತಾ ಇದ್ದಾಳೆ. ಸಿಂಹಾಸನವೇರಿ ಕುಳಿತುಕೊಂಡ್ಲು. ರಾಣಿ ಕುಳಿತೊಡನೆ ಸಭೆಯಲ್ಲಿದ್ದವರು ಬಾಗಿ ನಮಸ್ಕರಿಸಿ ಕುಳಿತುಕೊಳ್ತಾರೆ. ಎಲ್ಲರೂ ಸಹ ಆ ಸಭೆಯಲ್ಲಿದ್ದವರು ರಾಣಿಗೆ ಬಾಗಿ ನಮಸ್ಕರಿಸ್ತಾರೆ, ಕುಳಿತುಕೊಳ್ತಾರೆ. ಮಹಾರಾಣಿ ಅಂದರೆ ಇಲ್ಲಿ ಚೆನ್ನಭೈರಾದೇವಿ ಮಹಾಮಂತ್ರಿಗಳೇ, ಅವಸರದಲ್ಲಿ ಮಂತ್ರಾಲೋಚನೆ ಸಭೆ ಕರೆಯುವ ಅವಶ್ಯಕತೆ ಇದೆ ಎಂದು ಕೋರಲು ಕಾರಣವೇನು? ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವಷ್ಟೇ ಅಂತ ಕೇಳ್ತಾ ಇದ್ದಾರೆ ಮಹಾರಾಣಿ ಚೆನ್ನಭೈರಾದೇವಿ. ಇದರರ್ಥ ಮಹಾಮಂತ್ರಿಗಳಾದ ವರ್ಧಮಾನ ಸಿದ್ಧಾಂತಿಗಳೇ, ಅವಸರದಲ್ಲಿ ಇಷ್ಟು ಬೇಗನೆ ಈ ಮಂತ್ರಾಲೋಚನೆ ಸಭೆ, ಮಂತ್ರಿಗಳ ಸಭೆಯನ್ನು ಕರೆಯುವ ಅವಶ್ಯಕತೆ ಏನಿತ್ತು? ಇದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವಷ್ಟೇ, ಎಲ್ಲವೂ ಸಹ ಚೆನ್ನಾಗಿದೆ, ಎಲ್ಲರೂ ಸಹ ಸುಖವಾಗಿದ್ದಾರ, ಎಲ್ಲ ವ್ಯವಹಾರಗಳು ಸರಿಯಾಗಿ ನಡೆಯುತ್ತಿದೆಯೇ ಅಂತ ಮಹಾರಾಣಿಯಾದ ಚೆನ್ನಭೈರಾದೇವಿ ವರ್ಧಮಾನ ಸಿದ್ಧಾಂತಿಗಳಿಗೆ ಕೇಳ್ತಾ ಇದ್ದಾರೆ. ವರ್ಧಮಾನ ಸಿದ್ಧಾಂತಿ ಹೇಳ್ತಾ ಇದ್ದಾರೆ, ವರ್ಧಮಾನ ಸಿದ್ಧಾಂತಿ, ತಾಯಿ ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ, ರಾಜ್ಯವು ಸುಭಿಕ್ಷವಾಗಿದೆ. ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ ಉದ್ದಟತನದಿಂದ ಪತ್ರವೊಂದನ್ನು ಕಳಿಸಿದ್ದಾರೆ. ವರ್ಧಮಾನ ಸಿದ್ಧಾಂತಿಗಳು ಹೇಳ್ತಾ ಇದ್ದಾರೆ, ಮಹಾಮಂತ್ರಿಗಳು ತಾಯಿ ಅಂದರೆ ಚೆನ್ನಭೈರಾದೇವಿಗೆ ತಾಯಿ ಅಂತ ಕರೀತಿದ್ದಾರೆ. ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ, ನಮ್ಮ ರಾಜ್ಯದಲ್ಲಿ ಎಲ್ಲಿರುವಂತಹ ಎಲ್ಲ ಪ್ರಜೆಗಳು ಕ್ಷೇಮವಾಗಿದ್ದಾರೆ, ರಾಜ್ಯವು ಸುಭಿಕ್ಷವಾಗಿದೆ. ನಮ್ಮ ರಾಜ್ಯವು ಯಾವುದೇ ಕೊರತೆ ತೊಂದರೆಗಳಿಲ್ಲದೆ ಸುಭಿಕ್ಷತೆಯಿಂದ ಇದೆ, ನೆಮ್ಮದಿಯಿಂದ ಇದೆ. ಆದರೆ ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ ಉದ್ದಟತನದ ಪತ್ರವೊಂದನ್ನು ಕಳಿಸಿದ್ದಾನೆ. ಆಗ ಗೋವಾದಲ್ಲಿ ಪೋರ್ಚುಗೀಸರ ಆಳ್ವಿಕೆ ಇತ್ತು. ಅಲ್ಲಿ ಪೋರ್ಚುಗೀಸರು ಪೋರ್ಚುಗಲ್ ದೇಶದಿಂದ ಬಂದು ಗೋವಾದಲ್ಲಿ ತಮ್ಮ ಆಡಳಿತ ಕಚೇರಿಗಳನ್ನ ಇಟ್ಕೊಂಡಿದ್ರು, ಆಡಳಿತ ಮಾಡ್ತಿದ್ರು. ಅಲ್ಲಿ ಗವರ್ನರ್ ಆಗಿದ್ದವನು ಲೂಯಿಸ್ ಅಟಾಯಿಡೆ ನಾನು ಉದ್ದಟತನದಿಂದ, ಉದ್ದಟತನ ಅನ್ನೋಂಥ ಅದೇ ಇದೆ ನೋಡಿ, ಬಹಳ ದರ್ಪಿಷ್ಟತನದಿಂದ ಪತ್ರವೊಂದನ್ನು ಕಳಿಸಿದ್ದಾನೆ ಅಂತ ಹೇಳ್ತಿದ್ದಾರೆ ಮಹಾಮಂತ್ರಿಗಳಾದ ವರ್ಧಮಾನ ಸಿದ್ಧಾಂತಿಗಳು. ಮಹಾರಾಣಿ ಚೆನ್ನಭೈರಾದೇವಿ ಏನಿದೆ ಪತ್ರದಲ್ಲಿ, ಏನಿದೆ ಪತ್ರದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸಿದ್ಧಾಂತಿ, ಕಾರುಬಾರಿಗಳೇ ಪತ್ರವನ್ನು ಓದಿರಿ. ಇಲ್ಲಿ ಕಾರುಬಾರಿಗಳು ಅಂದರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದ್ರಲ್ಲ, ಯಾರವನು ಇಲ್ಲಿ ಕಾರುಬಾರಿ? ಸತ್ರಾರ್ಜಿತ ಶೆಣೈ. ಪತ್ರವನ್ನು ಓದಿರಿ ಅಂತ ಮಹಾಮಂತ್ರಿಯಾದ ವರ್ಧಮಾನ ಸಿದ್ಧಾಂತಿಗಳು ಹೇಳ್ತಾ ಇದ್ದಾರೆ ರಾಣಿಯ ಸಭೆಯಲ್ಲಿ. ಕಾರುಬಾರಿಯಾದ ಸತ್ರಾರ್ಜಿತ ಶೆಣೈ ಪತ್ರವನ್ನು ಓದ್ತಾ ಇದ್ದಾನೆ. ಆಡುವಳ್ಳಿ ಗೇರುಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟಾಯಿಡೆಯ ನನ್ನ ಶುಭಾಶಯಗಳು. ಗೌರವಾನ್ವಿತರೇ, ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ದಾಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ. ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ. ಕೂಡಲೇ ತಾವು ನಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು, ಇಲ್ಲವೇ ವಶಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ. ಜೊತೆಗೆ ನೀವು ಪೋರ್ಚುಗೀಸ್ ರಾಜದ್ರೋಹಿ ರೊಜಾರಿಯೋಗೆ ಆಶ್ರಯ ನೀಡಿದ್ದೀರಿ. ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ.
ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೋಜಾರಿಯೋನನ್ನು ನಮಗೆ ತಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ. ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ. ಎಚ್ಚರಿಕೆ. ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಡೆ ಪತ್ರವನ್ನು ಬರೆದಿದ್ದಾನೆ. ನಿಲ್ಲಿಸಿ, ಅತಿಯಾಯಿತು ಉದ್ದಟತನ. ನಮ್ಮ ನೆಲದ ನಾವಿಕ ರೊಜಾರಿಯೋನನ್ನು ಅವರಿಗೊಪ್ಪಿಸಲು ನಾವೇನು ಎಂಬೇಡಿಗಳಲ್ಲ. ನಾವು ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ಇವರದೇನು ಅಡ್ಡಿ? ಇನ್ನು ಕಪ್ಪ 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 ಕೊಡಲು ಈ ನೆಲ ಇವರ ಅಪ್ಪನದಲ್ಲ. ಕಾರುಬಾರಿಗಳೇ, ಕೂಡಲೇ ಅವರಿಗೆ ಪತ್ರಿಸಿ. ಅವರ ಯಾವ ಕರಾರುಗಳನ್ನು ನಾವು ಒಪ್ಪುವುದಿಲ್ಲ. ನಮಗೆ ಕೊಟ್ಟ ಬಿರುದನ್ನು ಅವರೇನು ಹಿಂದಕ್ಕೆ ಪಡೆಯುವುದು? ನಾವೇ ಅದನ್ನು ಅವರಿಗೆ ಹಿಂದಿರುಗಿಸುತ್ತೇವೆ. ಬಿರುದನ್ನು ಕೊಡಿರೆಂದು ನಾವು ಇವರನ್ನು ಬೇಡಿಕೊಂಡಿದ್ದೇವೇನೋ? ಹಾಗಂತ ಚೆನ್ನಭೈರಾದೇವಿ ಕಾರುಬಾರಿಗಳಿಗೆ ಹೇಳ್ತಾ ಇದ್ದಾರೆ. ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಲೂಯಿಸ್ ಅಟಾಯಡೆಯ ಪತ್ರ ಇದು. ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಡೆ ಬರೆದಂತ ಪತ್ರವನ್ನ ಕಾರುಬಾರಿ ಸತ್ರಾರ್ಜಿತ ಶೆಣೈ ಓದ್ತಾ ಇದ್ದಾರೆ. ಪತ್ರದ ಅರ್ಥವನ್ನ ತಿಳ್ಕೊಳ್ಳೋಣ. ಆಡೋಳ್ಳಿ ಗೇರುಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟಾಯಡೆ ಶುಭಾಶಯಗಳು ಅಂತ ಈ ಪತ್ರದಲ್ಲಿ ಮೊದಲು ಒಕ್ಕಣೆ ಸ್ಟಾರ್ಟ್ ಆಗ್ತಾ ಇದೆ. ಇದು ಗೌರವ ಸೂಚಕ ವಾಕ್ಯವಾಗಿದೆ. ಇದು ಔಪಚಾರಿಕ ಪತ್ರವಾಗಿದೆ. ಗೌರವಾನ್ವಿತರೆ, ನೋಡಿ, ಪತ್ರವನ್ನು ನಾವು ಬರಿಬೇಕಾದ್ರೆ ಗೌರವ ಸೂಚಕ ಪದವನ್ನು ಬಳಸಬೇಕು. ಇಲ್ಲಿ ರೆಸ್ಪೆಕ್ಟೆಡ್ ಸರ್, ಮೇಮ್ ಅಂತಿರಲ್ಲ, ಆ ರೀತಿ ಗೌರವಾನ್ವಿತರೆ, ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ದಾಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ. ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ. ಇಲ್ಲಿ ತಾವು ಅಂದ್ರೆ ಅಲ್ಲಿ ಚೆನ್ನಭೈರಾದೇವಿಯರೇ ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳು. ಬಂದರು ಅಂದ್ರೆ ಹಡಗು ನಿಲ್ಲುವಂತ ಸ್ಥಳ. ಸಮುದ್ರದ ತೀರಗಳಲ್ಲಿ ಹಡಗುಗಳು ನಿಲ್ಲುವಂತ ಸ್ಥಳಕ್ಕೆ ಬಂದರುಗಳು ಅಂತ ಕರಿತೀವಿ. ಬಂದರು ಅಂದ್ರೆ ಇಂಗ್ಲಿಷ್ನಲ್ಲಿ ಹಾರ್ಬರ್ ಅಂತ ಕರೀತಾರೆ. ನಮಗೆ ಒಪ್ಪಿಗೆ ಪತ್ರವನ್ನು ಪಡೆಯದ, ನಮ್ಮ ಒಪ್ಪಿಗೆ ಪತ್ರವನ್ನು ನೀವು ಪಡೆದಿಲ್ಲ. ಮುಸಲ್ಮಾನರ ಹಡಗುಗಳಿಗೆ ಏನ್ ಮಾಡ್ತಾ ಇದ್ರಿ ನೀವು? ಕರಿಮೆಣಸು, ದಾಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ನೀವು ಕೋಆಪರೇಟಿವ್ ಮಾಡ್ತಾ ಇದ್ದೀರಾ, ಸಹಕರಿಸ್ತಿದ್ದೀರಾ. ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ. ನಮ್ಮ ನಿಬಂಧನೆಗಳಿಗೆ, ಆಶಯಗಳಿಗೆ ವಿರುದ್ಧವಾಗಿದೆ. ಕೂಡಲೇ ತಾವು ತಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರದಬ್ಬಬೇಕು. ಇಲ್ಲವೇ ಮುಸಲ್ಮಾನರ ಹಡಗುಗಳನ್ನು ವಶಪಡಿಸಿಕೊಳ್ಬೇಕು. ಇಲ್ಲದಿದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗ್ತದೆ ಅಂತ ಲೂಯಿಸ್ ಅಟಾಯಡೆ ಪತ್ರದಲ್ಲಿ ಬರೆದಿದ್ದಾನೆ. ಇಲ್ಲದಿದ್ದರೆ ನಿಮ್ಮ ಮೇಲೆ ಅಂದ್ರೆ ಇಲ್ಲಿ ಚೆನ್ನಭೈರಾದೇವಿ ಅವರ ಸಾಮ್ರಾಜ್ಯದ ಮೇಲೆ ನಾವು ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗಿದೆ. ಹಾಗೆ ಆಗ್ತದೆ, ಅನಿವಾರ್ಯವಾಗ್ತದೆ. ಜೊತೆಗೆ ನೀವು ಏನ್ ಮಾಡಿದೀರಾ? ಪೋರ್ಚುಗೀಸ್ ರಾಜದ್ರೋಹಿ ರೊಜಾರಿಯೋಗೆ ಆಶ್ರಯ ನೀಡಿದ್ದೀರಿ. ನಮಗೆ ಅವನು ಶತ್ರುವಾಗಿದ್ದಾನೆ ರೊಜಾರಿಯೋ. ಅವನು ನಮ್ಮ ಪೋರ್ಚುಗೀಸ್ಗೆ ರಾಜದ್ರೋಹಿ ಕೆಲಸ ಮಾಡಿದ್ದಾನೆ ರೊಜಾರಿಯೋ. ಅವನಿಗೆ ನೀವು ಆಶ್ರಯ ನೀಡಿದ್ದೀರಿ. ಅವನು ನಮ್ಮ ವಿರೋಧಿ ಆದಂತವನಿಗೆ ನೀವು ರೊಜಾರಿಯೋಗೆ ಆಶ್ರಯ ನೀಡಿದ್ದೀರಿ. ಆತನನ್ನ ಕೂಡಲೇ ನಮಗೆ ಒಪ್ಪಿಸ್ಬೇಕು ಅಂತ ಕೇಳ್ತಾ ಇದ್ದಾನೆ. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ. ಅಂದ್ರೆ ಕಪ್ಪ ಅಂದ್ರೆ ಅಧೀನ ರಾಜರಿಗೆ ಕೊಡುವಂತ ಕಾಣಿಕೆ, ಉಂಡಿ, ಆಸ್ತಿ ಪಾಸ್ತಿ, ಇದನ್ನ ಕಪ್ಪ ಅಂತ ಕರೀತಾರೆ. ಚಿನ್ನ, ಹಣದ ರೂಪದಲ್ಲಿ ಕೊಡುವಂತದನ್ನ ಕಪ್ಪ ಅಂತ ಕರೆಯುತ್ತಾರೆ. ನೀವು ಅಂತ ಕಪ್ಪವನ್ನು ಕೊಟ್ಟಿಲ್ಲ. ಇನ್ನೊಂದು ವಾರದೊಳಗೆ ನೀವು ಕಪ್ಪವನ್ನು ರೊಜಾರಿಯೋನನ್ನು ನಮಗೆ ತಂದೊಪ್ಪಿಸ್ತಿದ್ರೆ, ಇಲ್ಲ ಆಜ್ಞೆನ್ ಮಾಡ್ತಾ ಇದ್ದಾನೆ, ನಿಮ್ಮನ್ನು ದಂಡಿಸಬೇಕಾಗ್ತದೆ, ನಿಮ್ಮನ್ನ ಶಿಕ್ಷಿಸಬೇಕಾಗ್ತದೆ, ಪನಿಷ್ಮೆಂಟ್ ಕೊಡಬೇಕಾಗ್ತದೆ. ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗ್ತದೆ. ಎಚ್ಚರಿಕೆ. ನಮ್ಮ ಚಕ್ರವರ್ತಿಗಳು ಅಂದ್ರೆ ಪೋರ್ಚುಗಲಿನ ಚಕ್ರವರ್ತಿಗಳು ನಿಮಗೆ ನೀಡಿರುವಂತ ಬಿರುದಿದೆಯಲ್ಲ, ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನ ಹಿಂದಕ್ಕೆ ಪಡೆಯಬೇಕಾಗ್ತದೆ. ನೋಡಿ, ಆಗಿನ ಕಾಲದಲ್ಲಿ ಎಷ್ಟು ಪ್ರಸಿದ್ಧ ಆಗಿದ್ಲು ರಾಣಿ ಚೆನ್ನಭೈರಾದೇವಿ. ಅವಳಿಗೆ ಕಾಳು ಮೆಣಸಿನ ರಾಣಿ ಅಂತ ಬಿರುದಿತ್ತು. ರಾಣಿಯ ಪ್ರತಿಕ್ರಿಯೆ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನಿಲ್ಲಿಸಿ, ಅತಿಯಾಯಿತು ಉದ್ದಟತನ. ರಾಣಿ ಚೆನ್ನಭೈರಾದೇವಿ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಡ್ಗೆ ಹೇಳ್ತಾ ಇದ್ದಾಳೆ, ನಿಲ್ಲಿಸಿ, ಅತಿಯಾಯಿತು ನಿಮ್ಮ ಉದ್ದಟತನ, ನಿಮ್ಮ ದರ್ಪಿಷ್ಟತನ, ನಿಮ್ಮ ಶೋಷಣೀಯತನ. ನಮ್ಮ ನೆಲದ ನಾವಿಕ ರೊಜಾರಿಯೋನನ್ನು ಅವರಿಗೇನು ಒಪ್ಪಿಸಲು ಎಂಬೇಡಿಗಳಲ್ಲ. ನಾವು ನಮ್ಮ ನೆಲದಲ್ಲಿರುವಂತಹ ನಾವಿಕ ಅಂದ್ರೆ ಹಡಗುಗಳನ್ನು ಓಡಿಸುವಂತಹವನು, ಚಾಲಕ ಅಂತ ಕರಿತೀವಿ. ಹಡಗುಗಳನ್ನ ಮುನ್ನಡೆಸುವವನು. ಅಲ್ಲಿ ರೊಜಾರಿಯೋ ಇರ್ತಾನೆ. ಅವರಿಗೆ ಒಪ್ಪಿಸಲು ಅಂದ್ರೆ ಪೋರ್ಚುಗೀಸರಿಗೆ ಒಪ್ಪಿಸಲು ನಾವೇನು ಎಂಬೇಡಿಗಳಲ್ಲ, ನಾವು ಹೇಡಿಗಳಲ್ಲ. ನಾವು ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ಇವರದೇನು ಅಡ್ಡಿ? ನಾವು ಮುಸಲ್ಮಾನರೊಡನೆ ಅಂದ್ರೆ ಆಗಿನ ಕಾಲದಲ್ಲಿ ಅರಬ್ ರಾಷ್ಟ್ರಗಳಿದ್ದು, ಈಗಿನ ಸೌದಿ ಅರೇಬಿಯಾ,
ಯೆಮೆನ್, ಇರಾಕ್, ಇರಾನ್, ಕುವೈತ್ ಇದೆವಲ್ಲ ಅವು. ಆ ರೀತಿ ಬೇಕಾದಷ್ಟು ಮುಸಲ್ಮಾನ ರಾಷ್ಟ್ರಗಳು ನಮ್ಮ ದೇಶದಿಂದ ಸಾಂಬಾರ ಪದಾರ್ಥಗಳನ್ನು ಅವರು ತರಿಸ್ಕೋತಾ ಇದ್ರು. ಇವ್ರದ್ದೇನು ಅಡ್ಡಿ, ಇವ್ರದ್ದೇನು ತೊಂದರೆ? ನಮ್ಮ ವಸ್ತುಗಳನ್ನ ನಾವು ಯಾರು ಬೇಕಾದ್ರೂ ಮಾಡ್ತೀವಿ. ಮುಸಲ್ಮಾನ್ ರೋಡ್ನ ವ್ಯಾಪಾರ ಮಾಡಲು ಇವ್ರಿಗೇನು ಅಡ್ಡಿ ತೊಂದರೆ? ಇನ್ನು ಅವರಿಗೆ ಪತ್ರಿಸಿ, ಇನ್ನು ಕಪ್ಪ, ಅಯ್ಯಪ್ಪ, ಇನ್ನು ಇವ್ರಿಗೆ ಕಪ್ಪ ಕೊಡ್ಬೇಕಾ? ಕಪ್ಪ ಕೊಡಲು ಈ ನೆಲ ಇವ್ರ ಅಪ್ಪಂದಲ್ಲ. ಕಪ್ಪ ಕೊಡಲು ಈ ನೆಲ ಇವ್ರ ಅಪ್ಪನದಲ್ಲ, ಇವ್ರ ಅಪ್ಪಂದ, ಪೋರ್ಚುಗೀಸ್ರದ ಈ ಭೂಮಿ, ಈ ನೆಲ ಅಂತ ರಾಣಿ ಚೆನ್ನಭೈರಾದೇವಿಯವರು ಹೇಳ್ತಾ ಇದ್ದಾರೆ. ಕಾರುಬಾರಿಗಳೇ ಕೂಡಲೇ ಅವರಿಗೆ ಪತ್ರಿಸಿ, ಕಾರುಬಾರಿಗಳೇ, ಸತ್ರಾಜಿತ ಶೆಣ್ಣಿಯವರೇ ಕೂಡಲೇ ಅವರಿಗೆ ಪತ್ರಿಸಿ, ಅಂದ್ರೆ ಅವರಿಗೆ ಪತ್ರವನ್ನು ಬರೆಯಿರಿ. ಅವರ ಯಾವ ಕರಾರುಗಳನ್ನು ನಾವು ಒಪ್ಪುವುದಿಲ್ಲ. ಕರಾರು ಅಂದ್ರೆ ನಿಯಮ, ನಿಬಂಧನೆ. ಅವರ ಯಾವ ನಿಯಮಗಳನ್ನು ನಾವು ಒಪ್ಪುವುದಿಲ್ಲ, ನಾವು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ನಮಗೆ ಕೊಟ್ಟ ಬಿರುದನ್ನು ಅವರೇನು ಹಿಂದಕ್ಕೆ ಪಡೆಯುವುದು? ನಮಗೆ ಕೊಟ್ಟಿದಾರಲ್ಲ ಕಾಳು ಮೆಣಸಿನ ರಾಣಿಯನ್ನ ಬಿರುದು, ಅವ್ರು ಏನಕ್ಕೆ ಹಿಂದಕ್ಕೆ ಪಡೆಯೋದು? ನಾನೇ ಕೊಟ್ಬಿಡ್ತೀನಿ, ನಾವೇ ಅವರಿಗೆ ಅದನ್ನ ಹಿಂದಿರುಗಿಸ್ತೇವೆ. ಕಾಳು ಮೆಣಸಿನ ರಾಣಿಯನ್ನ ಬಿರುದನ್ನ ಹಿಂದಿರುಗಿಸ್ತೇವೆ. ಬಿರುದನ್ನು ಕೊಡಿರಿ ಎಂದು ನಾವು ಇವರನ್ನು ಬೇಡಿಕೊಂಡಿದ್ದೇವೇನು? ನಾವು ಕಾಳು ಮೆಣಸಿನ ರಾಣಿ ಅಂತ ಬಿರುದು ಕೊಡಲು ಪೋರ್ಚುಗೀಸರು ನಾವೇನಾದ್ರು ಬೇಡ್ಕೊಂಡಿದ್ವಾ ಅಂತ ಚೆನ್ನಭೈರಾದೇವಿಯವರು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲೇ ಇದೆ ಚೆನ್ನಭೈರಾದೇವಿಯವರ ಲೋಹದ ಮೂರ್ತಿ ಚಿತ್ರ. ಮುಂದುವರೆದು ರಾಣಿ ಚೆನ್ನಭೈರಾದೇವಿಯವರು ಹೇಳ್ತಾ ಇದ್ದಾರೆ, ಹಿಂದೆ ಅವರಿಗೆ ನಮ್ಮ ಉತ್ತರವನ್ನು ಕಳಿಸಿ, ಭೈರವ ನಾಯಕರೇ, ಒಗವಡ್ಡಿ ಮತ್ತು ಇತರೆಡೆಯಲ್ಲಿ ಬೀಡು ಬಿಟ್ಟ ನಮ್ಮ ಸೈನ್ಯ ಕೂಡಲೇ ಹೊನ್ನಾವರಕ್ಕೆ ಬರಲಿ. ಹೊನ್ನಾವರ ಬಂದರಿನ ರಕ್ಷಣೆಗೆ ಇನ್ನಷ್ಟು ಯೋಧರನ್ನು ನೇಮಿಸಿ. ಹಿಂದೆ ಅಂದ್ರೆ ಈ ದಿನ ಅವರಿಗೆ ನಮ್ಮ ಉತ್ತರವನ್ನು ಕಳಿಸಿ, ಅಂದ್ರೆ ಪೋರ್ಚುಗೀಸರ ಗವರ್ನರ್ನಿಗೆ ನಮ್ಮ ಉತ್ತರವನ್ನು ಕಳಿಸಿ, ಪತ್ರದ ಮೂಲಕ ಕಳುಹಿಸಿ ಭೈರವ ನಾಯಕರೇ ಅಂತ ರಾಣಿ ಚೆನ್ನಭೈರಾದೇವಿ ಹೇಳ್ತಾ ಇದ್ದಾರೆ. ಒಗವಡ್ಡಿ ಅಂದ್ರೆ ಒಂದು ಪ್ರದೇಶ, ಮತ್ತು ಇತರ ಕಡೆಗಳಲ್ಲಿ, ಇತರೆ ಸ್ಥಳಗಳಲ್ಲಿ, ಎಡೆ ಅಂದ್ರೆ ಸ್ಥಳ, ಬೀಡು ಬಿಟ್ಟ ನಮ್ಮ ಸೈನ್ಯ ಕೂಡಲೇ ಹೊನ್ನಾವರಕ್ಕೆ ಬರಲಿ. ಹೊನ್ನಾವರ ಬಂದರಿನ ರಕ್ಷಣೆಗೆ ಇನ್ನಷ್ಟು ಯೋಧರು ಅಂದ್ರೆ ಸೈನಿಕರನ್ನ ನೇಮಿಸಿ ಅಂತ ಹೇಳ್ತಾ ಇದ್ದಾರೆ ರಾಣಿಯವರು. ಭೈರವ ನಾಯಕ ಇವನು ಸೈನ್ಯದ ದಂಡನಾಯಕ ಆಗಿದ್ದ. ಅಪ್ಪಣೆ ಮಹಾರಾಣಿ ಹೇಳ್ದ ಮಹಾರಾಣಿ, ಹೊನ್ನಾವರದಲ್ಲಿರುವ ನಮ್ಮ ನಾವಿಕ ಪಡೆಯ ಸರದಾರ ರೊಜಾರಿಯೋನನ್ನು ಕೂಡಲೇ ಕಾನೂರಿಗೆ ಕಳಿಸುವ ವ್ಯವಸ್ಥೆ ಮಾಡಿ ಕಂಠಪ್ಪ ನಾಯಕರೇ. ಹೊನ್ನಾವರ ಕೋಟೆ ಸುಭದ್ರವಾಗಿದೆ ಅಷ್ಟೇ. ಇಲ್ಲಿ ರಾಣಿ ಹೇಳ್ತಾ ಇದ್ದಾರೆ, ಹೊನ್ನಾವರದಲ್ಲಿರುವ ನಮ್ಮ ನಾವಿಕ ಪಡೆಯ ಸರದಾರ ಅಂದ್ರೆ ಮುಖ್ಯಸ್ಥ ನಾಯಕ ರೊಜಾರಿಯೋನನ್ನ ಕೂಡಲೇ ಕಾನೂರಿನ ಸ್ಥಳಕ್ಕೆ ಕಳಿಸುವ ವ್ಯವಸ್ಥೆ ಮಾಡಿ. ಈ ಹೊನ್ನಾವರದಲ್ಲಿ ಈ ರೊಜಾರಿಯೋ ಇರೋದು ಬೇಡ, ಯಾಕೆಂದ್ರೆ ಪೋರ್ಚುಗೀಸರಿಂದ ತೊಂದರೆ ಆಗ್ಬಹುದು. ಕಂಠಪ್ಪ ನಾಯಕರಂತೆ ರಾಣಿ ಹೇಳ್ತಾ ಇದ್ದಾರೆ. ಹೊನ್ನಾವರ ಕೋಟೆ ಸುಭದ್ರವಾಗಿದೆ ಅಷ್ಟೇ. ಹೊನ್ನಾವರ ಕೋಟೆ ಯಾವುದೇ ತೊಂದರೆ ಇಲ್ಲದೆ ಭದ್ರವಾಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಕಂಠಪ್ಪ ನಾಯಕ ಹೇಳ್ತಾ ಇದ್ದಾನೆ, ಸುಭದ್ರವಾಗಿದೆ ಮಹಾರಾಣಿ. ನಮ್ಮಲ್ಲಿ 300 ಮಂದಿ ಸಶಸ್ತ್ರ ಕಾವಲು ಪಡೆಗೆ ಯೋಧರಿದ್ದಾರೆ. ಅಗತ್ಯ ಬಿದ್ದರೆ ದಂಡನಾಯಕರ ಬಳಿ ಹೆಚ್ಚು ನೆರವು ಕೇಳುತ್ತೇನೆ. ಸುಭದ್ರವಾಗಿದೆ ತಾಯಿ ಮಹಾರಾಣಿ ಅಂತ ಕಂಠಪ್ಪ ನಾಯಕ ಹೇಳ್ತಾ ಇದ್ದಾನೆ. ನಮ್ಮಲ್ಲಿ 300 ಮಂದಿ ಅಂದ್ರೆ ಜನ ಸಶಸ್ತ್ರ ಕಾವಲು ಪಡೆ ಯೋಧರಿದ್ದಾರೆ. ಸಶಸ್ತ್ರ ಕಾವಲು ಪಡೆ ಯೋಧರು ಸೈನಿಕರು ಇದ್ದಾರೆ. ಅಗತ್ಯ ಬಿದ್ದರೆ ದಂಡನಾಯಕರ ಬಳಿ ಹೆಚ್ಚು ನೆರವನ್ನು ಸಹಾಯವನ್ನು ಕೇಳ್ತೇನೆ ಅಂತ ಕಂಠಪ್ಪ ನಾಯಕ ರಾಣಿ ಚೆನ್ನಭೈರಾದೇವಿಗೆ ಹೇಳ್ತಾ ಇದ್ದಾನೆ. ಅಷ್ಟರಲ್ಲಿ ಏನಾಗುತ್ತಪ್ಪ ಅಂದ್ರೆ, ಅಷ್ಟರಲ್ಲಿ ಕಾವಲು ಭಟ ಬಂದು ಶಬಲೆ ಒಳಗೆ ಬರಲು ಅಪ್ಪಣೆ ಕೇಳುತ್ತಿದ್ದಾಳೆಂದು ಹೇಳುತ್ತಾನೆ. ಮಹಾರಾಣಿ ಅವಳನ್ನು ಒಳಗೆ ಕಳಿಸು ಎನ್ನುತ್ತಾಳೆ. ಇಲ್ಲಿ ಶಬಲೆಯನ್ನ ಪಾತ್ರಧಾರಿ ಬಂದು ಒಳಗೆ ಬಂದು ಮಹಾರಾಣಿಗೆ ತಲೆಬಾಗಿ ವಂದಿಸಿ, ಮಹಾರಾಣಿಯವರಿಗೆ ಜಯವಾಗಲಿ, ತಮ್ಮಲ್ಲಿ ಆರಿಕೆ ಮಾಡಿಕೊಳ್ಳಲು ಅವಸರದ ಸಂಗತಿಯೊಂದಿದೆ ಮಹಾರಾಣಿ. ಶಬಲೆ ಹೇಳ್ತಿದ್ದಾಳೆ, ಮಹಾರಾಣಿಗೆ ತಲೆಬಾಗಿ ನಮಸ್ಕಾರ ಮಾಡ್ತಾಳೆ. ಮಹಾರಾಣಿಯವರಿಗೆ ಜಯವಾಗಲಿ ಅಂತ ಉಳುಸ ಉದ್ಘೋಷವನ್ನು ಮಾಡ್ತಾ ಇದ್ದಾಳೆ. ತಮ್ಮಲ್ಲಿ ಆರಿಕೆ ಅಂದ್ರೆ ಕೋರಿಕೊಳ್ಳುವುದು, ಕೋರಿಕೆ ಅಂತ ರಿಕ್ವೆಸ್ಟ್ ಅಂತೀವಲ್ಲ ಅದು, ಮನವಿ ಅಂತೀವಲ್ಲ ಅದು, ಮಾಡಿಕೊಳ್ಳಲು ಅವಸರದ ಸಂಗತಿ ಹೊಂದಿದೆ ಮಹಾರಾಣಿ. ಅವಸರ ಅಂದ್ರೆ ತುರ್ತಾಗಿ, ಎಮರ್ಜೆನ್ಸಿ ಅಂತೀವಲ್ಲ ಅಂತ ಸಂಗತಿ ಅಂದ್ರೆ ವಿಷಯ ಹೊಂದಿದೆ ಮಹಾರಾಣಿ ಅಂತ ಶಬಲೆ ಹೇಳ್ತಾ ಇದ್ದಾಳೆ. ಮಹಾರಾಣಿ ಹೇಳು ಶಬಲೆ. ಶಬಲೆ ಹೇಳ್ತಾ ಇದ್ದಾಳೆ, ಮಹಾರಾಣಿ, ಗೋವೆಯ ಗವರ್ನರ್ ಲೂಯಿಸ್ ಅಟಾಯಿಡೆಯ ನಾವಿಕ ದಂಡು ಹೊನ್ನಾವರದ ಮೇಲೆ ದಾಳಿ ಮಾಡಲು ಹೊರಡುವುದಕ್ಕೆ ಸಿದ್ಧವಾಗಿ ನಿಂತಿದೆ. 2 ದಿನಗಳಲ್ಲಿ ದಂಡು ಗೋವೆಯಿಂದ ಹೊರಡಲಿದೆ. ಶಬಲೆ ಹೇಳ್ತಾ ಇದ್ದಾಳೆ, ಮಹಾರಾಣಿ, ಗೋವೆಯ ಗವರ್ನರ್ ಇದನ್ನಲ್ಲ, ಆ ಲೂಯಿಸ್ ಅಟಾಯಿಡೆಯ ನಾವಿಕ ದಂಡು ಅಂದ್ರೆ ನಾವಿಕ ಅಂದ್ರೆ ನೇವಿ ಫೋರ್ಸ್, ಅಂದ್ರೆ ಹಡಗಿನಲ್ಲಿ ಯುದ್ಧ ಮಾಡುವಂತ ಸೈನಿಕರು. ದಂಡು ಅಂದ್ರೆ ಸೈನ್ಯದ ದಂಡು ಅಂದ್ರೆ ಹಡಗಿನಲ್ಲಿ ಯುದ್ಧ ಮಾಡುವಂತ ಸೈನ್ಯದ ಗುಂಪು ಹೊನ್ನಾವರದ ಮೇಲೆ ದಾಳಿ ಮಾಡಲು ಹೊರಡುವುದಕ್ಕೆ ಸಿದ್ಧವಾಗಿ ನಿಂತಿದೆ, ರೆಡಿಯಾಗಿ ನಿಂತಿದೆ. 2 ದಿನಗಳಲ್ಲಿ ದಂಡು ಅಂದ್ರೆ ಸೈನ್ಯ ಗೋವೆಯಿಂದ ಹೊರಡಲಿದೆ. ಗೋವಾ ರಾಜ್ಯ ಈಗ ಗೋವಾ ರಾಜ್ಯವಾಗಿದೆ. ಹಿಂದೆ ಅದನ್ನ ಗೋವೆ ಅಂತ ಕರೀತಿದ್ರು. ಅಲ್ಲಿಂದ ಹೊರಡಲು ಸಿದ್ಧವಾಗಿದೆ. ವರ್ಧಮಾನ ಸಿದ್ಧಾಂತಿ ಮಹಾಮಂತ್ರಿಗಳು ಹೇಳ್ತಿದ್ದಾರೆ, ಹೌದೇನು, ಪತ್ರದಲ್ಲಿ ಆತ 1 ವಾರದ ಗಡುವು ಕೊಟ್ಟಿದ್ದಾನೆ. ಹೌದಾ, ಏನು ಪತ್ರದಲ್ಲಿ ಆತ 1
ವಾರದ ಗಡುವು ಅಂದ್ರೆ ಸಮಯ, ಟೈಮ್ ಅಂತೀವಲ್ಲ ಅದನ್ನು ಕೊಟ್ಟಿದ್ದಾನೆ. ಮಹಾರಾಣಿಯವರು ಹೇಳ್ತಾ ಇದ್ದಾರೆ, ಚೆನ್ನಭೈರಾದೇವಿಯವರು, ಅದು ಅವರ ಯುದ್ಧತಂತ್ರ ಮಹಾಮಂತ್ರಿಗಳೇ, ಕುತಂತ್ರ ಯುದ್ಧ ನೀತಿಯಾಗಿರುವ ಪೋರ್ಚುಗೀಸರು ಹೇಳುವುದು ಒಂದು, ಮಾಡುವುದು ಒಂದು, ಅದರಲ್ಲೇನು ಹೊಸದು? ದಂಡನಾಯಕರೇ, ಈ ಬಾರಿ ಅವರಿಗೆ ಸರಿಯಾದ ಪಾಠ ಕಲಿಸಬೇಕು. ಮಹಾರಾಣಿಯವರು ಹೇಳ್ತಾ ಇದ್ದಾರೆ ಮಂತ್ರಿಗಳಿಗೆ, ಅದು ಅವರ ಯುದ್ಧ ತಂತ್ರ. ಪೋರ್ಚುಗೀಸರ ಯುದ್ಧ ತಂತ್ರ ಮಹಾಮಂತ್ರಿಗಳೇ, ಕುತಂತ್ರ, ಕಪಟ, ಮೋಸ, ವಂಚನೆ ಅಂತ ಕುತಂತ್ರ ಅಂದ್ರೆ ಅದೇ ಅವರ ಯುದ್ಧ ನೀತಿಯಾಗಿರುವಾಗ ಪೋರ್ಚುಗೀಸರು ಅವರು ಹೇಳುವುದೊಂದು ಆದ್ರೆ ಮಾಡೋದೊಂದು. ಬೇರುಗಳನ್ನ ಮಣಿಸುವುದಕ್ಕೆ ಈ ತಂತ್ರಗಳನ್ನ ಯುರೋಪಿಯನ್ರು ಮಾಡ್ತಾ ಇದ್ರು. ಅದರಲ್ಲೇನು ಹೊಸದು? ಅದರಲ್ಲಿ ಇನ್ನೇನು ಹೊಸದಿದೆ ಮಹಾಮಂತ್ರಿಗಳೇ? ಅದರಲ್ಲೇನು ಹೊಸದು ದಂಡನಾಯಕರೇ? ಈ ಬಾರಿ ಅವರಿಗೆ ಸರಿಯಾದ ಪಾಠವನ್ನ ಪೋರ್ಚುಗೀಸರಿಗೆ ಕಲಿಸಬೇಕು. ಶಬಲೆ ಹೇಳ್ತಾ ಇದ್ದಾಳೆ, ಶಬಲೆ ಮಹಾರಾಣಿ ಅವರು ಯುದ್ಧಕ್ಕೆ ಸಿದ್ಧರಾಗಿರುವುದು ಎರಡು ಉದ್ದೇಶಕ್ಕೆ. ಒಂದು, ನಮಗೆ ಸಹಾಯ ಮಾಡಿದ ತಪ್ಪಿಗೆ ರೊಜಾರಿಯೋನನ್ನು ಪೋರ್ಚುಗಲ್ಗೆ ಒಯ್ದು ದಂಡನೆ ನೀಡಲು. ಇನ್ನೊಂದು, ನೀವು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವೆಂದು ನಿಮ್ಮನ್ನು ಬಂಧಿಸಿ ಗೋವಿಗೆ ಒಯ್ಯಲು. ಅದಕ್ಕಾಗಿ ಅಟಾಯಿಡೆ ಪೋರ್ಚುಗಲಿನ ಪ್ರಭು ಸೆಬಾಸ್ಟಿಯನ್ಗೆ ವಿಶೇಷ ಪತ್ರ ಕಳುಹಿಸಿ ಹೆಚ್ಚು ನಾವೆಗಳನ್ನು ತರಿಸಿಕೊಂಡಿದ್ದಾನೆ. ಹಾಗಾಗಿ ಶಬಲೆ ಗೋವಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನ ವೇಷಮರೆಸಿಕೊಂಡು ಗೂಢಾಚಾರಿಯಾಗಿ ತಿಳ್ಕೊಂಡು ಒಂದು ಮಹಾರಾಣಿಗೆ ಹೇಳ್ತಾ ಇದ್ದಾಳೆ. ಮಹಾರಾಣಿ, ಅವರು ಯುದ್ಧಕ್ಕೆ ಸಿದ್ಧವಾಗಿರುವುದು, ಅವರು ಎರಡು ಉದ್ದೇಶಕ್ಕಾಗಿ ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಒಂದು, ನಮಗೆ ಸಹಾಯ ಮಾಡಿದ ತಪ್ಪಿಗೆ ರೊಜಾರಿ ಇದನ್ನಲ್ಲ, ಅವನ್ನ ಪೋರ್ಚುಗಲ್ಗೆ ಒಯ್ದು ಅಂದ್ರೆ ಕರೆದುಕೊಂಡು ಹೋಗೋದು, ದಂಡನೆ ನೀಡಲು, ದಂಡಿಸೋದು, ಶಿಕ್ಷೆಯನ್ನ ಕೊಡಲು. ಇನ್ನೊಂದು, ನೀವು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವೆಂದು ನಿಮ್ಮನ್ನು ಬಂಧಿಸಿ ಗೋವಿಗೆ ಒಯ್ಯಲು. ಕ್ರೈಸ್ತ ಮಿಷನರಿಗಳ ಉದ್ದೇಶ ಏನು? ಯುರೋಪಿನಿಂದ ಬಂದು ಇಲ್ಲಿ ಭಾರತದ ನೆಲದಲ್ಲಿ ಹಿಂದೂ ಧರ್ಮದವರನ್ನು, ಇತರರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡೋದು, ಅವರ ಧರ್ಮಕ್ಕೆ ಕರೆದುಕೊಂಡು ಹೋಗೋದು. ಇದನ್ನು ಜಾಸ್ತಿ ಮಾಡ್ತಿದ್ದರು ಕ್ರೈಸ್ತ ಮಿಷನರಿಗಳು, ಪಾದ್ರಿಗಳು. ಅವ್ರಿಗೆ ನೀವು ಅವಕಾಶ ನೀಡ್ತಿಲ್ಲ, ಅದರಿಂದಾಗಿ ನಿಮ್ಮನ್ನ ಬಂಧಿಸಿ, ನಿಮ್ಮನ್ನ ಅರೆಸ್ಟ್ ಮಾಡಿ ಗೋವಿಗೆ ಒಯ್ಯಲು ಅಂದ್ರೆ ಕರೆದುಕೊಂಡು ಹೋಗಲು ಎರಡು ಉದ್ದೇಶಕ್ಕಾಗಿ ಗೋವೆಯ ಪೋರ್ಚುಗೀಸ್ ಗವರ್ನರ್ ಜನರಲ್ ಲೂಯಿಸ್ ಅಟಾಡೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಶಬಲೆ ರಾಣಿಗೆ ಹೇಳ್ತಾ ಇದ್ದಾಳೆ. ಅದಕ್ಕಾಗಿ ಅಟಾಯಿಡೆ ಪೋರ್ಚುಗಲಿನ ಪ್ರಭು ಸೆಬಾಸ್ಟಿಯನ್ಗೆ ವಿಶೇಷ ಪತ್ರ ಕಳಿಸಿ ಹೆಚ್ಚು ನಾವೆಗಳನ್ನು ತರಿಸಿಕೊಂಡಿದ್ದಾನೆ. ಹಾಗಾಗಿ ಈ ಲೂಯಿಸ್ ಅಟಾಯಿಡೆ ಇದ್ನಲ್ಲ, ಅವನು ಪೋರ್ಚುಗಲ್ಲಿನ ರಾಜ ಸೆಬಾಸ್ಟಿಯನ್ಗೆ ಒಂದು ಸ್ಪೆಷಲ್ ಲೆಟರ್, ವಿಶೇಷವಾದ ಪತ್ರವನ್ನು ಬರೆದ್ಬಿಟ್ಟು ಹೆಚ್ಚು ನಾವೆಂದ್ರೆ ಹಡಗುಗಳನ್ನು, ಶಿಪ್ಸ್ ಅಂತೀವಿ, ಹಡಗುಗಳನ್ನು ತರಿಸ್ಕೊಂಡಿದ್ದಾನೆ. ಹಾಗಾಗಿ ಅಂತ ಶಬಲೆ ಮಹಾರಾಣಿಯವ್ರಿಗೆ ಹೇಳ್ತಾ ಇದ್ದಾಳೆ. ಸಿದ್ಧಾಂತಿ, ಏನು ಶಬಲೆ, ಅರ್ಧ ವಾಕ್ಯಕ್ಕೆ ಮಾತು ನಿಲ್ಲಿಸಿದೆ. ಶಬಲೆ ಹೇಳ್ತಿದ್ದಾಳೆ, ನನ್ನನ್ನು ಕ್ಷಮಿಸಬೇಕು ಮಹಾರಾಣಿ, ಅವರು ಸುಮಾರು 130 ಹಡಗುಗಳನ್ನು ಸಜ್ಜುಗೊಳಿಸಿದ್ದಾರೆ. ವಿಶೇಷ ತರಬೇತಿ ಪಡೆದ ನಾವಿಕ ಸೈನ್ಯವನ್ನು ಪೋರ್ಚುಗಲಿನಿಂದ ತರಿಸಿದ್ದಾರೆ. ಹಾಗಾಗಿ ಈ ಸಲ ಸಮುದ್ರ ಯುದ್ಧದಲ್ಲಿ ಅವರನ್ನು ಗೆಲ್ಲುವುದು ಕಷ್ಟ ಸಾಧ್ಯ. ಶಬಲೆ ಹೇಳ್ತಾ ಇದ್ದಾಳೆ, ನನ್ನನ್ನು ಕ್ಷಮಿಸಬೇಕು ಮಹಾರಾಣಿ, ಅವರು ಸುಮಾರು 130 ಹಡಗುಗಳನ್ನ ಸಜ್ಜುಗೊಳಿಸಿದ್ದಾರೆ. ಅಂದ್ರೆ ಸಿದ್ಧಗೊಳಿಸೋದು, ವಿಶೇಷ ತರಬೇತಿ, ಸ್ಪೆಷಲ್ ಟ್ರೈನಿಂಗ್ ಪಡೆದ ನಾವಿಕ ಸೈನ್ಯ ಅಂದ್ರೆ ಹಡಗಿನ ಸೈನ್ಯವನ್ನು ಪೋರ್ಚುಗಲ್ನಿಂದ ತರಿಸಿದ್ದಾರೆ. ಹಾಗಾಗಿ ಈ ಬಾರಿ ಸಮುದ್ರ ಯುದ್ಧದಲ್ಲಿ ಪೋರ್ಚುಗೀಸರನ್ನ ಗೆಲ್ಲುವುದು ಕಷ್ಟ ಸಾಧ್ಯವಾಗಿದೆ ಅಂತ ಶಬಲಿ ಹೇಳ್ತಾ ಇದ್ದಾಳೆ. ಮಹಾರಾಣಿ ಚೆನ್ನಭೈರಾದೇವಿಯರಿಗೆ ಸ್ವಲ್ಪ ಕೋಪ ಬಂತು. ಶಬಲೆ, ನಿನ್ನ ಬಾಯಲ್ಲಿ ಸೋಲಿನ ಮಾತು ಏನಾಯ್ತು ನಿನಗೆ ಅಂತ ಕೇಳ್ತಾ ಇದ್ದಾರೆ. ಶಬಲೆ, ಅವರ ಸಿದ್ಧತೆ ಆಗಿದೆ ಮಹಾರಾಣಿ. 1 ವಾರ ಕಾಲ ಅವರು ಬಂದರು. ಕಟ್ಟೆಗಳಲ್ಲಿ ರಹಸ್ಯವಾಗಿ ಸಂಚರಿಸಿ ಮಾಹಿತಿ ಸಂಗ್ರಹಿಸಿದ್ದೇನೆ. ಈ ಸಲ ತಾವೇನಾದರೂ ವಿಶೇಷ ಪ್ರತಿತಂತ್ರ ಹೂಡಬೇಕು. ಮಹಾರಾಣಿಯವರಿಗೆ ಶಬಲೆ ಹೇಳ್ತಾ ಇದ್ದಾಳೆ, ಅವರ ಸಿದ್ಧತೆ ಆಗಿದೆ, ಅವರ ಯುದ್ಧ ಸಿದ್ಧತೆಯೇ ಆಗಿದೆ ಮಹಾರಾಣಿಯವರೇ. 1 ವಾರ ಕಾಲ ಅವರ ಬಂದರು ಕಟ್ಟೆಗಳಲ್ಲಿ, ಅವರ ಬಂದರು ಪ್ರದೇಶಗಳಲ್ಲಿ, ಇಲ್ಲಿ ಕಟ್ಟೆ ಅಂದ್ರೆ ಪ್ರದೇಶ, ಸ್ಥಳ ಅಂತ ಅಂದ್ರೆ ಪೋರ್ಚುಗೀಸರು ಹಡಗುಗಳನ್ನು ನಿಲ್ಲಿಸುವಂತಹ ಬಂದರು ಸ್ಥಳಗಳಲ್ಲಿ ರಹಸ್ಯವಾಗಿ ಅಂದ್ರೆ ನಿಗೂಢವಾಗಿ ನಾನು ಸಂಚರಿಸಿ ಮಾಹಿತಿ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೇನೆ, ಸಂಗ್ರಹ ಮಾಡಿದ್ದೇನೆ. ಈ ಸಲ ತಾವು ಅಂದ್ರೆ ಇಲ್ಲಿ ಮಹಾರಾಣಿ ಚೆನ್ನಭೈರಾದೇವಿ, ನೀವೇನಾದ್ರು ವಿಶೇಷವಾದ ಪ್ರತಿ ತಂತ್ರ ಹೂಡಬೇಕು. ಪೋರ್ಚುಗೀಸರ ಯುದ್ಧ ತಂತ್ರಕ್ಕೆ ನೀವು ಪ್ರತಿ ಯುದ್ಧ ತಂತ್ರವನ್ನು ಹೂಡಬೇಕು ಮಹಾರಾಣಿ ಅಂತ ಶಬಲೆ ಹೇಳ್ತಾ ಇದ್ದಾಳೆ. ಭೈರವ ನಾಯಕ ಶಬಲೆ ಅವರ ಹಡಗುಗಳ ಸಂಖ್ಯೆ ನೋಡಿ ಇದರಿದಂತಿದೆ ಮಹಾರಾಣಿ. ಅವರೊಮ್ಮೆ ದಾಳಿ ಮಾಡಲಿ, ನಂತರ ತಿಳಿಯುತ್ತದೆ ಪರಂಗಿಗಳ ಪರಾಕ್ರಮ. ಭೈರವ ನಾಯಕ ಹುರಿದುಂಬಿಸಿದ ಮಾತುಗಳನ್ನು ಹೇಳ್ತಾನೆ, ಧೈರ್ಯದಿಂದ ಹೇಳ್ತಿದ್ದಾನೆ. ಶಬಲೆ ಅವರ ಹಡಗುಗಳ ಸಂಖ್ಯೆ ನೋಡಿ ಎದುರಿಕೊಂಡ ಆಗಿದೆ ಮಹಾರಾಣಿಯವರೇ. ಅವರೊಮ್ಮೆ ಅಂದ್ರೆ ಪೋರ್ಚುಗೀಸರು ನಮ್ಮ ಮೇಲೆ ದಾಳಿ ಮಾಡಲಿ, ನಂತರ ತಿಳಿಯುತ್ತದೆ ನಮ್ಮ ಪರಾಕ್ರಮ ಏನು ಅನ್ನೋದು. ಪರಂಗಿಗಳು ಅಂದ್ರೆ ಪರಂಗಿ ಅಂತಾರೆ ಇದಾರಲ್ಲ ಈ ಬ್ರಿಟಿಷರು, ಐರೋಪಿಯನ್ರು
ಈ ಪೋರ್ಚುಗೀಸರು ಅದರಿಂದ ಪರಂಗಿಗಳು ಅಂತ ಕರೀತಾರೆ. ಅವರ ಪರಾಕ್ರಮ, ಅವರ ಧೈರ್ಯ ನಮಗೆ ಗೊತ್ತಾಗ್ತದೆ ಅಂತೇಳಿ ಭೈರವ ನಾಯಕ ಮಹಾರಾಣಿ ಚೆನ್ನಭೈರಾದೇವಿಗೆ ಹೇಳ್ತಾ ಇದ್ದಾನೆ. ಸಿದ್ಧಾಂತಿ: ಭೈರವ ನಾಯಕರ ವಿಷಯ ಅಷ್ಟು ಸರಳವಲ್ಲ. ಶಬಲೆಯ ಮಾತು ಸರಿ ಇದೆ. ಯಾವತ್ತು ಮೊಸಳೆಯನ್ನು ನೀರಿನಲ್ಲಿ ಸೋಲಿಸುವುದು ಕಷ್ಟ, ಅದನ್ನು ನೀರಿನಿಂದ ಹೊರಗೆಳೆದು ಸದೆ ಪಡೆಯಬೇಕು. ವರ್ಧಮಾನ ಸಿದ್ಧಾಂತಿಯವರು ಮಹಾಮಂತ್ರಿಗಳು ಹೇಳ್ತಾ ಇದ್ದಾರೆ ಭೈರವ ನಾಯಕನಿಗೆ, ಭೈರವ ನಾಯಕರೇ, ವಿಷಯ ಅಷ್ಟು ಸರಳವಲ್ಲ. ಈ ಮ್ಯಾಟ್ರಿದೆಲ್ಲ, ಈ ವಿಷಯ ಅಷ್ಟು ಸುಲಭವಾಗಿಲ್ಲ, ಕಷ್ಟವಾಗಿದೆ. ಶಬಲೆಯ ಮಾತು ಸರಿ ಇದೆ. ಅವಳು ಹೋಗಿ ನಿಗೂಢವಾಗಿ ಗೂಢಾಚಾರ ವ್ಯವಸ್ಥೆಯನ್ನ ಹೋಗಿ ಮಾಡ್ಕೊಂಡ್ ಬಂದಿದ್ದಾಳೆ, ಮಾಹಿತಿಯನ್ನು ಸಂಗ್ರಹಿಸ್ಕೊಂಡು ಬಂದಿದ್ದಾಳೆ. ಯಾವ ದಿನವಾದ್ರೂ ಸಹ ಮೊಸಳೆಯನ್ನ ನೀರಿನಲ್ಲಿ ಸೋಲಿಸುವುದು ಕಷ್ಟ. ಮೊಸಳೆಯನ್ನು ನೀರಿನಲ್ಲಿ ಹಿಡಿದು ಸೋಲ್ಸಕ್ಕಾಗ್ತದ? ಖಂಡಿತ ಇಲ್ಲ. ಅದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಅದನ್ನು ನೀರಿನಿಂದ ಹೊರಗೆಳೆದು ಸದೆ ಬಡಿಯಬೇಕು. ಅದನ್ನ ನೀರಿನಿಂದ ಆಚೆಗೆ ತಂದು ನಾವು ಸದೆ ಬಡಿಬೇಕು. ಹಾಗೆ ಪೋರ್ಚುಗೀಸರನ್ನು ಸಹ ಹಡಗುಗಳಲ್ಲಿ, ನಾವೆಗಳಲ್ಲಿ ಸೋಲ್ಸಕ್ಕಾಗಲ್ಲ. ಅವ್ರನ್ನ ಹೊರಗೆ ಎಳೆದುಕೊಂಡು ಬಂದು ಅವ್ರನ್ನೆಲ್ಲ ಸದೆ ಬಡಿಬೇಕು ಅಂತ ಸಿದ್ಧಾಂತಿಗಳು ಹೇಳ್ತಾ ಇದ್ದಾರೆ. ಮಹಾರಾಣಿ: ಅರ್ಥವಾಯ್ತು ಮಹಾಮಂತ್ರಿಗಳೇ. ಈ ಬಾರಿ ನಮ್ಮ ಯುದ್ಧ ತಂತ್ರ ಬದಲಾಗಬೇಕು. ಮೊಸಳೆಯನ್ನು ನೀರಿನಿಂದ ಹೊರಗೆಳೆದು ಸೋಲಿಸಬೇಕು. ಸರಿ, ಇಲ್ಲಿಗೆ ಸಭೆಯನ್ನು ಮುಗಿಸೋಣ. ಭೈರವ ನಾಯಕರೇ, ನೀವು ಶಬಲೆ ಮತ್ತು ಸತ್ರಾರ್ಜಿತ ಬೆಳಿಗ್ಗೆ ನನ್ನನ್ನು ಭೇಟಿ ಮಾಡಿ. ಈಗ ಮಹಾರಾಣಿಯವರು ಹೇಳ್ತಾ ಇದ್ದಾರೆ, ಅರ್ಥವಾಯ್ತು ಮಹಾಮಂತ್ರಿಗಳೇ, ನೀವು ಹೇಳ್ತಾ ಇರೋದು ಈ ಬಾರಿ ನಮ್ಮ ಯುದ್ಧ ತಂತ್ರ, ನಮ್ಮ ಯುದ್ಧದ ನೀತಿಗಳು, ಯುದ್ಧವನ್ನು ಮಾಡುವಂತಹ ಉಪಾಯಗಳು ಬದಲಾಗಬೇಕು, ಚೇಂಜ್ ಆಗಬೇಕು, ಬದಲಿಸಬೇಕು. ಮೊಸಳೆಯನ್ನ ಎಂದಿಗಾದರೂ ಸಹ ನೀರಿನಿಂದ ಹೊರಗಿಳಿದು ಸೋಲಿಸಬೇಕು. ಮೊಸಳೆಯನ್ನ ನೀರಿನಿಂದ ಆಚೆ ತೆಗೆದುಕೊಂಡು ಬಂದು ಸೋಲಿಸಬೇಕು. ಹಾಗೆ ಈ ಪೋರ್ಚುಗೀಸರನ್ನು ಸಹ ನಾವು ಅದೇ ರೀತಿ ಮಾಡಬೇಕು. ಸರಿ, ಇಲ್ಲಿಗೆ ಸಭೆಯನ್ನು ಮುಗಿಸೋಣ. ಇಲ್ಲಿಗೆ ಈ ರಾಜಸಭೆಯನ್ನು ಮುಗಿಸೋಣ. ಭೈರವ ನಾಯಕರೇ, ನೀವು ಅಂದ್ರೆ ಇಲ್ಲಿ ಭೈರವ ನಾಯಕ, ಶಬಲೆ ಮತ್ತು ಸತ್ರಾರ್ಜಿತ ಬೆಳಿಗ್ಗೆ ನನ್ನನ್ನು ಭೇಟಿ ಮಾಡಿ ಅಂತ ಮಹಾರಾಣಿಯಾದ ಚೆನ್ನಭೈರಾದೇವಿಯವರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾಟಕ ಮುಕ್ತಾಯವಾಗ್ತದೆ. ರಾಣಿ ಎದ್ದು ನಿಲ್ಲುತ್ತಿದ್ದಂತೆ ಸ್ತುತಿ ಪಾಠಕ ಮತ್ತೊಮ್ಮೆ ಜಯಘೋಷ ಮಾಡುತ್ತಾನೆ. ರಾಣಿ ಎದ್ದು ನಿಂತ್ಕೊಂಡ್ಲು ತನ್ನ ವಾಸಸ್ಥಾನಕ್ಕೆ ಹೋಗುವುದಕ್ಕೆ. ಆಗ ಸ್ತುತಿ ಪಾಠಕ ಇದ್ನಲ್ಲ, ಮತ್ತೊಮ್ಮೆ ಜಯಘೋಷ ಮಾಡ್ತಿದ್ದಾನೆ. ಏನಪ್ಪ ಅಂದ್ರೆ, ರಾಣಿ ಮಹಾರಾಣಿ, ಕಾಳು ಮೆಣಸಿನ ರಾಣಿ, ಕರಿ ಮೆಣಸಿನ ರಾಣಿ, ರಾಣಿ ಚೆನ್ನಭೈರಾದೇವಿಯವರಿಗೆ ಜಯವಾಗಲಿ, ಬಹುಪರಾಕ್ 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 ಅಂತ ಈ ಸ್ತುತಿ ಪಾಠಕ ಜಯಘೋಷವನ್ನು ಮಾಡ್ತಾ ಇದ್ದಾನೆ. ಇಲ್ಲಿಗೆ ರಾಣಿ ಚೆನ್ನಭೈರಾದೇವಿ ಪೂರಕ ಪಾಠ 9ನೇ ತರಗತಿಯದು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸಹ ಈ ವಿಡಿಯೋವನ್ನು ನಿಮ್ಮ ಗೆಳತಿಯರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾನಂ ಸರ್ವೇ ಜನ ಸುಖಿನೋ ಭವಂತು. ಶುಭಂ. ನಮಸ್ಕಾರ.